ಸತ್ಯದ ನೆರಳು. ಊರಿನ ಜನನಿಬಿಡ ಗಲ್ಲಿಯ ಕೊನೆಯಲ್ಲಿ ಇರುವ ಆ ಮನೆಯು ಸದಾ ಶಾಂತವಾಗಿಯೇ ಇರ್ತಿತ್ತು. 6 ಜನರ ಕುಟುಂಬಕ್ಕೆ ಅಷ್ಟು ಶಾಂತತೆ ಸ್ವಲ್ಪ ಅತಿಯಾದಂತಿತ್ತು. 6 ಜನ ಮನೆಯಲ್ಲಿದ್ದರೂ ಕೂಡ ಆ ಗಲ್ಲಿಯವರು ಯಾರಿಗೂ ಅವರುಗಳ ಬಗ್ಗೆ ಗೊತ್ತಿರಲಿಲ್ಲ. ಜನರ ಸಂಪರ್ಕವೇ ಇಲ್ಲದ ಅವರಿಗೆ ಊರಿನ ಉಸಾಬರಿಯೇ ಇರಲಿಲ್ಲ. ಪ್ರತಿ ಸಂಜೆ ಸೂರ್ಯನು ಅಂಗಳದ ಬೇವಿನ ಮರದ ಹಿಂದೆ ಅಸ್ತಮಿಸುವಾಗ ಮುಕುಂದರಾಯರ ಕುಟುಂಬವು ತಮ್ಮ ಮಂಕಾದ ಬೆಳಕಿನ ಸಭಾಂಗಣದಲ್ಲಿ ಸೇರ್ಕೊಳ್ತಾ ಇದ್ರು. ಮಾತುಕತೆಗಳು ಸೌಜನ್ಯಪೂರ್ಣವಾಗಿರ್ತಿದ್ವು. ಅಳಿಯಲ್ಪಟ್ಟಂತೆ ಏನೋ ಮುಂಚೆಯೇ ಅಭ್ಯಾಸ ಮಾಡದಂತಿತ್ತು. ನಗು ಬಂದ್ರೂ ಅದು ಜೀವಂತವಾಗಿರದ ಪ್ರತಿಧ್ವನಿಯಂತಿತ್ತು. ಎಲ್ಲರೂ ಒಂದೇ ಕುಟುಂಬದಲ್ಲಿದ್ರೂ ಅಲ್ಲಿ ಮಾತುಕತೆ ಸೌಜನ್ಯಕ್ಕೆ ಮಾತ್ರ ಎಂಬಂತಿತ್ತು. ಅನನ್ಯ ಮನೆಯ ಕಿರಿಯ ಮಗಳು ಆ ಮೌನವನ್ನ ಗಮನಿಸಲು ಆರಂಭಿಸಿದಳು. ಅದು ಮಾತುಗಳ ಮಧ್ಯೆ ವಿರಾಮ ಮಾತ್ರವಲ್ಲ. ಅವಳ ತಾಯಿ ಗೋಡೆಯ ಮೇಲಿದ್ದ ಹಳೆಯ ಫೋಟೋವನ್ನೇ ನೋಡಲು ತಪ್ಪಿಸುವ ರೀತಿ. ತಂದೆಯ ಧ್ವನಿ ಭೂತಕಾಲದ ಬಗ್ಗೆ ಮಾತು ಬಂದಾಗ ಕಠಿಣವಾಗುವುದು. ಮುಖ್ಯವಾಗಿ ಅಜ್ಜಿ ಮಧ್ಯದಲ್ಲಿ ಮಾತು ನಿಲ್ಲಿಸುವುದು. ಏನೋ ಹೆಚ್ಚು ಹೇಳಿಬಿಟ್ಟಂತೆ ತಡವರಿಸಿ ಬಿಕ್ಕಳಿಸುವ ತರದಿ ಮನೆಯ ಮಂದಿಯೆಲ್ಲ ನಡೆದುಕೊಳ್ತಾ ಇದ್ರು. ಮಾತು ಅಲ್ಲಿ ಬರೀ ವ್ಯಾವಹಾರಿಕವಾಗಿತ್ತು. ಒಂದು ರಾತ್ರಿ ವಿದ್ಯುತ್ ಕಡಿತವಾಯಿತು. ಮನೆ ಸಂಪೂರ್ಣ ಕತ್ತಲಲ್ಲಿ ಮುಳುಗಿ ಹೋಯಿತು. ಊಟದ ಮೇಜಿನ ಮೇಲೆ ಇರುವ ಒಂದು ಮೊಂಬತ್ತಿಯ ಬೆಳಕು ಮಾತ್ರ. ಗೋಡೆಗಳ ಮೇಲೆ ನೆರಳುಗಳು ನೃತ್ಯ ಮಾಡುತ್ತಿದ್ವು. ಮತ್ತು ಮೊದಲ ಬಾರಿಗೆ ಆ ಮೌನ ಭಾರವಾಗಿತ್ತು. ಏನನ್ನೋ ಮರೆ ಮಾಡ್ತಾ ಇದ್ದ ಹಾಗೆ ತೋಚ್ತಾ ಇತ್ತು. ಅಜ್ಜಿ, ಅನನ್ಯ ನಿಧಾನವಾಗಿ ಕೇಳಿದ್ಲು, ಈ ಫೋಟೋದಲ್ಲಿರುವ ವ್ಯಕ್ತಿ ಯಾರು? ಆ ಪ್ರಶ್ನೆ ಶಾಂತ ಜಲದೊಳಗೆ ಬಿದ್ದ ಕಲ್ಲಿನಂತೆ ಬರ ಸಿಡಿಲು ಬಡಿದಂಗೆ ಶಾಂತ ಪರಿಸರದಲ್ಲಿ ಬಿರುಗಾಳಿ ಎದ್ದ ಹಾಗೆ ಅವಳ ಪ್ರಶ್ನೆ ಇತ್ತು. ತಾಯಿ ಚಮಚವನ್ನ ನೆಲಕ್ಕೆ ಬಿಸಾಕಿದ್ಲು. ತಂದೆ ಸ್ತಬ್ಧರಾದ್ರು. ಅಣ್ಣ ನೆಲವನ್ನು ನೋಡ್ತಾ ಇದ್ದ. ಆ ಫೋಟೋ ಯಾವಾಗ್ಲೂ ಅಲ್ಲಿತ್ತು. ಒಂದು ಹಳೆಯ ಕಪ್ಪು ಬಿಳಿಯ ಚಿತ್ರ, ಕರುಣೆಯ ಕಣ್ಗಳು, ಮೃದು ನಗು. ಆದರೆ ಯಾರು ಅವನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಊಟ ಮುಗಿಸು, ತಂದೆ ಕಠಿಣವಾಗಿ ಹೇಳಿದ್ರು. ಆದರೆ ಅನನ್ಯ ನಿಲ್ಲಿಲ್ಲ. ಯಾಕೆ? ಯಾರು ಈ ಫೋಟೋದಲ್ಲಿರುವ ವ್ಯಕ್ತಿಯ ಬಗ್ಗೆ ಮಾತಾಡೋದಿಲ್ಲ? ಮೊಂಬತ್ತಿಯ ಜ್ವಾಲೆ ನಡುಗಲಾರಂಭಿಸಿತು. ಅದು ಉತ್ತರಕ್ಕಾಗಿ ಕಾಯುತ್ತಿರುವಂತಿತ್ತು. ಅಜ್ಜಿ ದೀರ್ಘ ನಿಟ್ಟುಸಿರು ಬಿಟ್ಟಳು. ವರ್ಷಗಳಿಂದ ಹೊತ್ತ ಭಾರಿ ನಿಟ್ಟುಸಿರು ಅದು. ಕೆಲವು ಸತ್ಯಗಳನ್ನ ಹೂತು ಹಾಕಿದ್ರೆ ಸುಲಭವಾಗುತ್ತೆ ಅನನ್ಯ ಎಂದ್ಲು. ಆದರೆ ಅವು ಹೂತು ಹಾಕುತ್ತಿದ್ದಂತೆ ಉಳಿಯೋದಿಲ್ಲ ಅಲ್ವಾ ಅಜ್ಜಿ? ಅನನ್ಯ ನಿಧಾನವಾಗಿ ಕೇಳಿದ್ಲು. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅನನ್ಯ ಅಜ್ಜಿಯನ್ನ ಕಿಟಕಿಯ ಬಳಿಯಲ್ಲಿ ಒಬ್ಬಳೇ ಕುಳಿತಿರುವುದನ್ನ ಕಂಡ್ಲು. ನೀನು ತಿಳಿಯಬೇಕು ಅನನ್ಯ, ನಿನಗೀಗ ಆ ವಯಸ್ಸು, ಆ ಬುದ್ಧಿ ಬಂದಿದೆ. ಅಜ್ಜಿ ಮೃದುವಾಗಿ ಹೇಳಿದ್ರು. ಆ ಫೋಟೋದಲ್ಲಿರುವುದು ನಿನ್ನ ಅಜ್ಜ. ಅನನ್ಯ ಆಶ್ಚರ್ಯಪಟ್ಲು. ಆದ್ರೆ ನಮ್ಮ ಅಜ್ಜ ಈಗಾಗಲೇ ಸತ್ತಿದ್ದಾರೆ. ಅವರ ಫೋಟೋ ಕೂಡ ನಾನು ನೋಡಿದ್ದೀನಿ. ಅಜ್ಜಿ ನಿಧಾನವಾಗಿ ತಲೆ ಆಡಿಸಿದ್ಲು. ಹೌದು, ನೀನು ಅಜ್ಜ ಎಂದು ಕರೆಯುವವರು ಇವರ ನಂತರ ಬಂದವರು. ಆ ಮಾತುಗಳು ವಿಚಿತ್ರವಾಗಿ ತೋರ್ತಿತ್ತು. ಕೋಣೆಯಲ್ಲಿನ ಗಡಿಯಾರದ ಶಬ್ದ ಎಂದಿನಿಗಿಂತಲೂ ಜೋರಾಗಿ ಹೊಡೆಯುವ ಹಾಗೆ ಭಾಸವಾಗ್ತಾ ಇತ್ತು. ಮಾತು ಭಾರವಾಗ್ತಾ ಹೋದಾಗೆಲ್ಲ ಅವರಿಬ್ಬರ ಮೂಕ ಮಾತುಗಳು ನಿಧಾನವಾಗಿ ಮುಂದುವರೆದವು. ಹಾಗಾದ್ರೆ ಅವರ್ಯಾರು? ಅನನ್ಯ ಕೇಳಿದ್ಲು. ಅಜ್ಜಿಯ ಕಣ್ಗಳಲ್ಲಿ ನೀರು ತುಂಬಿ ಬಂತು. ಅವರು ನಾನು ಮೊದಲಿಗೆ ಪ್ರೀತಿಸಿದ ವ್ಯಕ್ತಿ, ನಿನ್ನ ತಾಯಿಯ ನಿಜವಾದ ತಂದೆ. ಅನನ್ಯಾಳಿಗೆ ಜಗತ್ತು ತಲೆಕೆಳಗಾಗಿ ನಿಂತ ಹಾಗೆ ತೋಚಿತು. ಮಾತು ಬಾರದಾಯಿತು. ವಿಚಿತ್ರವಾದ ಅನುಭವ ಅವಳಲ್ಲಿ ಮನೆ ಮಾಡಿತು. ಏನಜ್ಜಿ ನೀನು ಹೇಳ್ತಾ ಇರೋದು? ಅಂದ್ರೆ ಅವ್ರಿಗೇನಾಯ್ತು ಹಾಗಾದ್ರೆ? ಹೊರಗೆ ಎಲೆಗಳ ಸದ್ದು ಮಾತ್ರ ಕೇಳುತ್ತಿತ್ತು. ನಿಧಾನವಾಗಿ ಬರುತ್ತಿದ್ದ ಮಳೆ ಎಲ್ಲೋ ಮರೆಯಾಗಿ ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಳ್ಳುವ ತವಕದಿಂದ ಮರೆಯಾಗಿ ನಿಂತ ಹಾಗೆ ಕಾಣ್ತು. ನಾನು ಹಳ್ಳಿಯಲ್ಲಿ ಓದ್ತಾ ಇರುವಾಗ ಪರಿಚಿತವಾದ ವ್ಯಕ್ತಿ ಆತ. ಹೆಸರು ಶ್ರೀನಿವಾಸ. ಮೊದಲು ದ್ವೇಷ, ಅನಂತರ ಪ್ರೀತಿ. ಊರಿನಲ್ಲಿ ಎಲ್ಲರ ಬಾಯಲ್ಲೂ ಅದೇ ವಿಚಾರ ಓಡಾಡ್ತಾ ಇರುವಾಗ ನಮ್ಮಪ್ಪ ನನ್ನನ್ನ ಅವರ ಸೋದರ ಮಾವನ ಮನೆಗೆ ಕಳಿಸಿಬಿಟ್ರು. ಆದರೆ ಪ್ರೀತಿಯ ಸೆಳೆತ ನಮ್ಮಿಬ್ಬರನ್ನು ಒಂದೇ ಸಮನೆ ಸೆಳೆಯಲಾರಂಭಿಸಿತು. ಹೇಗೋ ನಾವಿಬ್ಬರು ಒಂದಾದ್ವು.
ಹಲವು ತಿಂಗಳು ಬದುಕು ಚೆನ್ನಾಗೇ ನಡೀತಿತ್ತು. ಮನೆಯವರನ್ನೆಲ್ಲ ದೂರ ಮಾಡಿಕೊಂಡ ನನಗೆ ಆತನೇ ಪ್ರಪಂಚ. ಕೆಲಸವನ್ನರಿಸಿ ನಾವು ಬೆಂಗಳೂರಿಗೆ ಬಂದ್ವು. ಆತನಿಗೆ ಒಂದು ಚಿಕ್ಕ ಅಂಗಡಿಯಲ್ಲಿ ಕೆಲಸ ಕೂಡ ಸಿಕ್ತು. ಹೀಗೆ ನಡೀತಿರುವಾಗ ಅವರು ಒಂದು ರಾತ್ರಿ ಕಾಣೆಯಾದ್ರು. ಅಜ್ಜಿ ಹೇಳಿದ್ರು, ಯಾವುದೇ ಮಾತಿಲ್ಲದೆ, ಯಾವುದೇ ವಿದಾಯವಿಲ್ಲದೆ. ಯಾಕೆ? ನಮಗೆ ಗೊತ್ತಿಲ್ಲ. ಜನರು ಹೇಳಿದ್ದು. ಒಮ್ಮೆ ಇವರು ಅಂಗಡಿಯಿಂದ ಮನೆಗೆ ತಮ್ಮ ಕೆಲಸ ಮುಗಿಸಿ ಬರುತ್ತಿದ್ದಾಗ ಅಜ್ಜಿ ಅಳಲಾರಂಭಿಸಿದ್ರು. ಅನನ್ಯ ಅಜ್ಜಿಯ ಬಳಿ ಕುಳಿತು ಅವರನ್ನು ಸಮಾಧಾನ ಪಡಿಸುತ್ತಾ, ಅಜ್ಜಿ, ಸ್ವಲ್ಪ ಸುಧಾರಿಸ್ಕೊ. ಅಂದು ಏನಾಯ್ತು ಅಂತ ಹೇಳು. ಅಂದು ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ದಿನ ಅವರು ಬರುತ್ತಿದ್ದ ಸಮಯವೇ ಅದು. ಅಚಾನಕ್ಕಾಗಿ ಧೋ ಅಂತ ಮಳೆ ಬೇರೆ ಶುರುವಾಗ್ಬಿಡ್ತು. ಕರೆಂಟ್ ಹೋಗಿ ಜಗತ್ತನ್ನೆಲ್ಲ ಕತ್ತಲೆ ಆವರಿಸ್ಬಿಡ್ತು. ಆ ಮಳೆಯಲ್ಲಿ ನಾನು ಇವರನ್ನ ಎದುರು ನೋಡ್ತಾ ಬಾಗಿಲ ಬಳಿಯೇ ನಿಂತಿದ್ದೆ. ಆಗ 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 ಅಜ್ಜಿ ಮತ್ತೆ ಅಳಲಾರಂಭಿಸಿದ್ರು. ಸಾವರಿಸ್ಕೊಂಡು ಪಕ್ಕದ ಮನೆಯ ಶ್ಯಾಮ ಬಂದು, ನಿಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಗಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ ಎಂದಾಗ ನನ್ನ ಎದೆ ಒಡೆದೇ ಹೋಯ್ತು. ಅಧೋ ಎಂದು ಸುರಿಯುತ್ತಿರುವ ಮಳೆಯಲ್ಲಿ ಆಸ್ಪತ್ರೆಗೆ ಓಡ್ದೆ. ಆಗ ನಿನ್ನ ಅಮ್ಮ ನನ್ನ ಹೊಟ್ಟೆಯಲ್ಲಿದ್ಲು. ಏನನ್ನೂ ಲೆಕ್ಕಿಸದೆ ಓಡಿ ಆಸ್ಪತ್ರೆ ಸೇರಿದಾಗ ಸುಮಾರು 12 ಗಂಟೆ ರಾತ್ರಿ. ಆಗ ಇವರನ್ನ ಆಸ್ಪತ್ರೆಯ ಸಿಬ್ಬಂದಿಯವರು ರಕ್ತಸಿಕ್ತವಾದ ದೇಹದ ಮೇಲೆ ಬಿಳಿಯ ಬಟ್ಟೆಯನ್ನ ಹೊದಿಸಿ ಕರೆದುಕೊಂಡು ಬರುತ್ತದನ್ನು ನೋಡಿ ನಾನು ಮೂರ್ಛೆನೆ ಹೋಗ್ಬಿಟ್ಟೆ. ಆಗ ನನ್ನನ್ನು ಸಮಾಧಾನ ಪಡಿಸಿದ್ದು, ನೀನು ಅಜ್ಜ ಎಂದು ಈಗ ಕರೆಯುತ್ತಿದೆಯಲ್ಲ, ಅವರೇ. ಆಕ್ಸಿಡೆಂಟ್ ಆದಾಗ ನನ್ನ ಪತಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದು ಇವರೇ. ನನ್ನ ಬಗ್ಗೆ ಎಲ್ಲಾ ತಿಳಿದುಕೊಂಡ ಮೇಲೆ ಮನೆಯವರ ಮತ್ತು ನನ್ನ ತಂದೆ ತಾಯಿಯ ಅಪ್ಪಣೆ ಪಡೆದು ನನ್ನನ್ನ ಮತ್ತೆ ಮದುವೆಯಾದ್ರು. ನೀನು ಅಜ್ಜ ಎಂದು ಕರೆಯುವವರು ನಿನ್ನ ತಾಯಿಯನ್ನ ತಮ್ಮ ಮಗುವಿನಂತೆಯೇ ಬೆಳೆಸಿದ್ರು. ಅನನ್ಯಾಳ ಮನಸ್ಸು ಗೊಂದಲಕ್ಕೀಡಾಯ್ತು. ಅಂದ್ರೆ ಅಮ್ಮನಿಗೆ ಗೊತ್ತಿಲ್ವಾ? ಅಜ್ಜಿ ತಲೆ ಆಡಿಸಿದಳು. ಇಲ್ಲ, ನಾವು ಅವಳನ್ನ ಕಾಪಾಡಲು ನಿರ್ಧರಿಸಿದ್ವು. ಸತ್ಯದಿಂದ, ಪ್ರಶ್ನೆಗಳಿಂದ, ನೋವಿನಿಂದ. ಆದರೆ ಸತ್ಯ ಮರೆಮಾಡೋದು ಕೂಡ ನೋವೇ ಅಲ್ವಾ ಅಜ್ಜಿ? ಅನನ್ಯ ಕೇಳಿದ್ಲು. ಅಷ್ಟರಲ್ಲಿ ಬಾಗಿಲಿನಿಂದ ಧ್ವನಿ ಕೇಳಿಸ್ತು. ಜೀವನ ಪೂರ್ತಿ ಉಳಿಯುವ ನೋವು ಅದು, ಬಿಡಿಸಲಾರದ ಒಗಟು. ಅವರಿಬ್ಬರು ತಿರುಗಿ ನೋಡಿದ್ರು. ಅನನ್ಯಾಳ ತಾಯಿ ಅಲ್ಲಿ ನಿಂತಿದ್ಲು. ಮುಖವು ಬಿಳಿಚಿಕೊಂಡು ಬೆಚ್ಚಿ ಬಿದ್ದ ಮಗುವಿನ ಹಾಗೆ, ಆದ್ರೆ ಶಾಂತವಾಗಿದ್ಲು. ನೀನು ಎಷ್ಟು ಕಾಲದಿಂದ ತಿಳಿದಿದ್ದಿ ಈ ವಿಚಾರವನ್ನ? ಅಜ್ಜಿ ಕೇಳಿದ್ಲು. ನಾನು 16 ವಯಸ್ಸಿನವಳಾಗಿದ್ದಾಗ ಅಮ್ಮ, ತಾಯಿ ಉತ್ತರಿಸಿದ್ಲು. ಆ ಫೋಟೋ ಹಾಗೂ ಕೆಲವು ಪತ್ರಗಳನ್ನ ನಾನು ಹಳೆಯ ಪೆಟ್ಟಿಗೆಯಲ್ಲಿ ಕಂಡಿದ್ದೆ. ಮೌನವು ಜಗತ್ತನ್ನೇ ನುಂಗುವಂತಿತ್ತು. 3 ಜನ ಕೆಲ ಕಾಲ ತುಟಿ ಬಿಚ್ಚದೆ ಮೌನಕ್ಕೆ ಶರಣರಾದ್ರು. ಆದರೂ ನೀನು ಏನೂ ಹೇಳಲಿಲ್ಲ ಯಾಕೆ ಅಮ್ಮ? ಅನನ್ಯ ಕೇಳಿದ್ಲು ಗದ್ಗದಿತ ಧ್ವನಿಯಲ್ಲಿ. ಅಂದು ಅನನ್ಯ ಬಹಳ ದೊಡ್ಡವಳಾಗಿ ತೋರಲಾರಂಭಿಸಿದ್ದಳು. ತಾಯಿ ಮೃದುವಾಗಿ ನಕ್ಕಳು. ಅದು ದುಃಖಭರಿತ ನಗುವಾಗಿತ್ತು. ನನ್ನ ತಾಯಿಯ ನೋವು ನೋಡಲಾಗದೆ ಮಗಳೇ ಅಂದ್ಲು ಅಜ್ಜಿಯ ಕಡೆ ನೋಡುತ್ತಾ. ಆದ್ದರಿಂದ ಕೆಲ ಸತ್ಯಗಳನ್ನ ಹೇಳದೇ ಇರಬಹುದು ಎಂದುಕೊಂಡೆ. ಆದರೆ ಅದು ಸುಗಂಧದ ಹಾಗೆ, ಎಷ್ಟು ಮುಚ್ಚಿಡಲು ಬಯಸಿದ್ರೂ ಕೂಡ ಅದು ಆಗದು. ಹಾಗೆ ಇದು ಕೂಡ. ಜೀವನದಲ್ಲಿ ಈ ರಹಸ್ಯವನ್ನ ಹೇಳಬೇಕಾಗುತ್ತದೆ ಅಂತ ನಾನು ಎಂದೂ ಊಹೆ ಮಾಡಿರಲಿಲ್ಲ. ಆದರೆ ಅವುಗಳನ್ನ ಮರೆಮಾಚಲಾಗುವುದಿಲ್ಲ. ರಹಸ್ಯ ಮಾಯವಾಗೋದಿಲ್ಲ ಅಮ್ಮ, ಅನನ್ಯ ಹೇಳಿದ್ಲು. ತಾಯಿ ತಲೆ ಆಡಿಸಿದ್ಲು. ಅವು ನಮ್ಮ ಮಧ್ಯದ ಖಾಲಿ ಜಾಗಗಳಲ್ಲಿ ನೆನಪುಗಳು ಹಾಗೂ ರಹಸ್ಯಗಳು ಜೀವಿಸ್ತಾ ಇರುತ್ತೆ ಅನನ್ಯ. ಮೊದಲ ಬಾರಿಗೆ 3 ತಲೆಮಾರುಗಳು ಒಂದಾಗಿ ಕುಳಿತವು. ಮೌನದಿಂದ ಬೇರ್ಪಟ್ಟವರಂತೆ ಅಲ್ಲ, ಸತ್ಯದಿಂದ ಒಂದಾದವರಂತೆ. ನಾಜೂಕಾದ, ಅಸೌಕರ್ಯಕರವಾದ ರೀತಿಯಲ್ಲಿ ಕೂತಿದ್ರು. ಆದರೆ ನಿಜವಾದ ಅರ್ಥ ಆ ಮೌನಕ್ಕೆ ಈಗ ಬಂದಿತ್ತು. ಮುಂದಿನ ದಿನ ಆ ಫೋಟೋ ಗೋಡೆಯ ಮೇಲೆ ತಿರುಗಿಸಿ ಇಟ್ಟಿರ್ಲಿಲ್ಲ. ಅದು ನೇರವಾಗಿ ಎದುರು ನೋಡ್ತಾ ಇತ್ತು, ಎಲ್ಲರಿಗೂ ಕಾಣಿಸುವಂತೆ. ಬೇರೆ ಯಾರಿಗೂ ವಿವರ ನೀಡೋ ಅವಶ್ಯಕತೆ ಬರಲಿಲ್ಲ. ಯಾವುದೇ ದೊಡ್ಡ ವಾದ ವಿವಾದವೂ ನಡೀಲಿಲ್ಲ. ಆದರೆ ಏನೋ ಬದಲಾವಣೆ ಆಗಿತ್ತು. ಎಲ್ಲರ ಮನಸ್ಸಿನಲ್ಲಿ ನಿರಾಳದ ಅನುಭವ. ತಂದೆ ಮತ್ತು ಅಣ್ಣನಿಗೆ ಮಾತ್ರ ಈ ಮರ್ಮ ಗೊತ್ತಾಗ್ಲಿಲ್ಲ. ತಿಳಿಯುವ ಗೋಜಿಗೂ ಕೂಡ ಅವರಿಬ್ಬರು ಹೋಗ್ಲಿಲ್ಲ. ಮನೆ ಇನ್ನೂ ಶಾಂತವಾಗಿತ್ತು. ಆದರೆ ಈಗ ಅದು ನಿಜವಾದ ಶಾಂತಿ. ಮತ್ತು ಕೆಲವು ಸಂಜೆಗಳಲ್ಲಿ ಬೆಳಕು ಮೃದುವಾದಾಗ, ನೆರಳುಗಳು ಉದ್ದವಾದಾಗ ನಗು ಮತ್ತೆ ಮರಳಿ ಬಂತು. ಪ್ರತಿಧ್ವನಿಯಂತೆ ಅಲ್ಲ, ಸರಸ ಬದುಕಿನಂತೆ, ನೀರಿನ ಬುಗ್ಗೆಯಂತೆ.